ನಿರಂತರ ಸುದ್ದಿ. ಅದೊಂದು ಹೃದಯ ವಿದ್ರಾವಕ ಘಟನೆ. ತಂದೆಯೇ ತನ್ನ 3 ಮಕ್ಕಳನ್ನು ಮನೆಯ ಎದುರಿನ ಬಾವಿಗೆ ದೂಡಿ ಹಾಕಿ ಕೊಲೆಗೈದಂತಹ ಘಟನೆ. ತನ್ನ ಪತ್ನಿಯನ್ನೂ ಸಹ ಬಾವಿಗೆ ದೂಡಿ ಕೊಲೆಗೈಯಲು ಯತ್ನಿಸಿದ್ದ. ಈ ಸಂದರ್ಭದಲ್ಲಿ ಆತನೂ ಬಾವಿಗೆ ಬಿದ್ದಿದ್ದ. ಸ್ಥಳೀಯರು ಬಂದು ಆತನನ್ನು ಮತ್ತು ಆತನ ಪತ್ನಿಯನ್ನು ಮೇಲೆತ್ತಿದ್ದರು. ಆದರೆ ಆ 3 ಮಕ್ಕಳು ಮಾತ್ರ ಇಹಲೋಕ ತ್ಯಜಿಸಿದ್ದರು. ಇಂತಹ ಮನಕಲಕುವ ಘಟನೆ 2022 ಜೂನ್ 23ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಿನ್ನಿಗೋಳಿ ಸಮೀಪದ ತಾಳಿಪ್ಪಾಡಿ ಗ್ರಾಮದ ಪದ್ಮನ್ನೂರಿನ ಶೆಟ್ಟಿಕಾಡು ಎಂಬಲ್ಲಿ ನಡೆದಿತ್ತು. ಈ ಘಟನೆಯಲ್ಲಿ ಆರೋಪಿಯಾಗಿದ್ದಂತಹ ತಂದೆಗೆ ಮಂಗಳೂರಿನ 3ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ವಿಧಿಸಿದೆ. ಜೊತೆಗೆ ಕೊಲೆಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದೆ. ಈ ಹಿನ್ನೆಲೆಯನ್ನು ನೋಡಿದರೆ ಇದು ಒಂದು ಜಿಲ್ಲಾ ನ್ಯಾಯಾಲಯದ ಐತಿಹಾಸಿಕ ತೀರ್ಪು. ಕೆಲವು ದಿನಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಮರಣದಂಡನೆ ತೀರ್ಪು ನೀಡಿತ್ತು. ಆ ತೀರ್ಪು ಬಂದು 2-3 ತಿಂಗಳು ಕಳೆದ ಮೇಲೆ ಮತ್ತೆ ಮರಣದಂಡನೆಯ ತೀರ್ಪು ಬಂದಿದೆ. ಅಪರೂಪವಾದಂತಹ ಘಟನೆಗೆ ನ್ಯಾಯಾಲಯಗಳು ಮರಣದಂಡನೆಯಂತಹ ತೀರ್ಪನ್ನು ನೀಡುತ್ತದೆ. ಅಂತಹ 2ನೇ ತೀರ್ಪು ಕೇವಲ 1 ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ನೀಡಿದ್ದು ಇದೊಂದು ಚಾರಿತ್ರಿಕವಾಗಿದೆ. ಈ ಪ್ರಕರಣದಲ್ಲಿ ಆರೋಪಿಯಾಗಿರುವವನು ಹಿತೇಶ್ ಶೆಟ್ಟಿಗಾರ್, ಸುಮಾರು 36ರ ಹರೆಯ. ಕೆಲವು ವರ್ಷಗಳ ಹಿಂದೆ, ಅಂದರೆ ಕೋವಿಡ್ಗಿಂತ ಮೊದಲು, ಆತ MRPLನಲ್ಲಿ ಕ್ಯಾಂಟೀನ್ ನಿರ್ವಹಿಸುತ್ತಿದ್ದ. ಅದಕ್ಕಿಂತ ಮೊದಲು ಗಂಡ ಹೆಂಡತಿ ಹೆಸರು ಲಕ್ಷ್ಮಿ ಅಂತೇಳಿ, ಅವರು ಮುಂಬೈನಲ್ಲಿದ್ದರು. ಮುಂಬೈನಲ್ಲಿ ತೊಂದರೆ ಉಂಟಾದ ಸಂದರ್ಭದಲ್ಲಿ ಊರಿಗೆ ಬಂದು ಪದ್ಮನ್ನೂರಿನ ಶೆಟ್ಟಿಕಾಡುವಿನ ಮನೆಯಲ್ಲಿ ವಾಸ ಇದ್ದರು. ಹಿತೇಶ್ ಶೆಟ್ಟಿಗಾರ್ MRPLನ ಕ್ಯಾಂಟೀನನ್ನು ನಿರ್ವಹಿಸ್ತಾ ಇದ್ದರು. ಕೋವಿಡ್ ಸಂದರ್ಭದಲ್ಲಿ ಕ್ಯಾಂಟೀನು ಮುಚ್ಚಿತ್ತು. ಈ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದು ಮನೆಯ ಎದುರಲ್ಲಿ ರಸ್ತೆ ಬದಿಯಲ್ಲಿ ಸಿಯಾಳ ವ್ಯಾಪಾರ ಮಾಡ್ತಾಯಿದ್ದರು. ಯಾಕಂದರೆ ರಸ್ತೆ ಬದಿಯಲ್ಲೇ ಮನೆ ಇದೆ. ಆದರೆ ಅದರಲ್ಲಿ ಬರ್ಕತ್ತು ಆಗಲಿಲ್ಲ. ಪತ್ನಿ ಲಕ್ಷ್ಮಿ ಮನೆಯಲ್ಲಿ ಬೀಡಿ ಕಟ್ತಿದ್ಳು. 3 ಮಕ್ಕಳಿದ್ದರು: ರಶ್ಮಿತಾ, ಉದಯಕುಮಾರ್, ದಕ್ಷಿತ್. ರಶ್ಮಿತಾಳಿಗೆ 14 ವರ್ಷ ಪ್ರಾಯವಾಗಿದ್ದರೆ ಉದಯನಿಗೆ 11 ವರ್ಷ ಪ್ರಾಯ, ದಕ್ಷಿತಿಗೆ 4 ವರ್ಷ. ರಶ್ಮಿತಾ ಮತ್ತು ಉದಯ ಸಮೀಪದ ಸರಕಾರಿ ಶಾಲೆಗೆ ಹೋಗ್ತಾಯಿದ್ರು. ದಕ್ಷಿತ್ ಅಂಗನವಾಡಿಗೆ ಹೋಗ್ತಾ ಇದ್ದ. ಸಿಯಾಳ ವ್ಯಾಪಾರ ಮಾಡುತ್ತಿದ್ದಂತಹ ಹಿತೇಶ್ ಶೆಟ್ಟಿಗಾರ್ ಮನೆಯಲ್ಲಿಯೇ ಒಂದು ಸಣ್ಣ ಅಂಗಡಿ ಕೋಣೆಯನ್ನು ನಿರ್ಮಿಸಿ ಅದರಲ್ಲಿ ಅಂಗಡಿ ತೆರೆಯಲು ಸಿದ್ಧತೆ ನಡೆಸಿದ್ದಾರೆ. ಅದಕ್ಕಾಗಿ ಅಲ್ಲಿ ಇಲ್ಲಿ ಕೈ ಸಾಲ ಮಾಡಿ ಒಂದು ಅಂಗಡಿ ಕೋಣೆಯನ್ನು ಕಟ್ಟಿದ್ದ. ಆದರೆ ಆ ಅಂಗಡಿಗೆ ತಾಳಿಪ್ಪಾಡಿ ಗ್ರಾಮ ಪಂಚಾಯತ್ ಲೈಸೆನ್ಸ್ ಕೊಟ್ಟಿರಲಿಲ್ಲ. ಕಾರಣ ಏನಂತ ಹೇಳಿದರೆ ಅದು ಕ್ರಮಬದ್ಧವಾಗಿ ಕಟ್ಟಿರಲಿಲ್ಲ. ಯಾಕಂದರೆ ಯಾವುದೇ ಅಂಗಡಿಯನ್ನು ನಿರ್ವಹಿಸಬೇಕಾದ್ರೆ ಟ್ರೇಡ್ ಲೈಸೆನ್ಸ್ ಬೇಕು. ಅದಕ್ಕಾಗಿ ಟ್ರೇಡ್ ಲೈಸೆನ್ಸ್ ಸಿಕ್ಕಿರಲಿಲ್ಲ. ಆದ್ದರಿಂದ ಆತ ಮನಸ್ಸಿಗೆ ನೋವು ಮಾಡಿಕೊಂಡಿದ್ದ. ಸಾಲ ಕೊಟ್ಟವರು ಈತ ಅಂಗಡಿ ತೆರೆಯಲಿಲ್ಲ ಎನ್ನುವ ಕಾರಣಕ್ಕಾಗಿ ಆತನಿಗೆ ಸಾಲ ವಾಪಸಾತಿಗೆ ಒತ್ತಡ ಹೇರ್ತಾಯಿದ್ರು. ಲಕ್ಷ್ಮಿ ಮನೆಯಲ್ಲಿ ಬೀಡಿ ಕಟ್ಟಿ ಗಂಡ ಮತ್ತು 3 ಮಕ್ಕಳನ್ನು ಸಾಕಲು
ಹೆಣಗಾಡುತ್ತಿದ್ದಳು. ಆದ್ದರಿಂದ ಆಕೆ ಆ ಬೀಡಿ ಕಟ್ಟುವ ವೃತ್ತಿಯನ್ನು ತೊರೆದು ಪಕ್ಕದ ಹೋಟೆಲೊಂದರಲ್ಲಿ ಕ್ಲೀನಿಂಗ್ ಕೆಲಸಕ್ಕೆ ಹೋಗುತ್ತಿದ್ದಳು. ಹೋಟೆಲಲ್ಲಿ ಅಳಿದು ಉಳಿದ ತಿಂಡಿಯನ್ನು ತಂದು ಮಕ್ಕಳಿಗೆ ಕೊಡ್ತಾಯಿದ್ದಳು. ಹೇಗೂ ಜೀವನ ನಡೆಸ್ತಿದ್ದಳು. ಹಿತೇಶನಿಗೆ ಜೀವನ ನಡೆಸಲಿಕ್ಕೆ ಬೇರೆ ದಾರಿ ಕಾಣಲಿಲ್ಲ. ಬದಲಾಗಿ ಆತ ಮನಸ್ಸಿನಲ್ಲೇ ಕೊರಗ ತೊಡಗಿದ್ದ. ಆತನಿಗೆ ಹೋಟೆಲಿನ ಅಡಿಗೆ ಕೆಲಸ ಗೊತ್ತಿತ್ತು, ಹೋಟೆಲು ನಿರ್ವಹಣೆಯ ವಿಚಾರ ಗೊತ್ತಿತ್ತು, ಹೋಟೆಲು ಉದ್ಯಮದಲ್ಲಿ ಆತ ಸ್ವಲ್ಪ ಮಟ್ಟಿಗೆ ಅನುಭವ ಹೊಂದಿದ್ದ. ಆದರೆ ಆತ ಅದಕ್ಕಾಗಿ ಮುಂದುವರಿಯಲಿಲ್ಲ. ಯಾವಾಗ ಪತ್ನಿ ಹೋಟೆಲ್ ಕೆಲಸಕ್ಕೆ ಹೋಗೋಕ್ಕೆ ಆರಂಭಿಸಿದಳೋ ಆಕೆಗೆ ಖರ್ಚಿಗೆ ಬೇಕಾದಷ್ಟು ಸಂಬಳ ಬರಲಿಕ್ಕೆ ಶುರುವಾಯಿತು. ಹಿತೇಶಿಗೆ ಮಾನಸಿಕವಾಗಿ ಕಿರಿಕಿರಿ ಉಂಟಾಗತೊಡಗಿತ್ತು. ಇದರ ಪರಿಣಾಮವಾಗಿ ಆತನ ಮನಸ್ಸು ಮತ್ತೊಂದು ದಿಕ್ಕಿಗೆ ಹೊರಳಿತು. ಅದಂದರೆ ಮಕ್ಕಳನ್ನು ಮತ್ತು ಪತ್ನಿಯನ್ನು ಕೊಲೆ ಮಾಡಿದರೆ ತಾನು ಎಲ್ಲೂ ಹೇಗೂ ಬದುಕಬಹುದು ಎನ್ನುವಂತಹ ಒಂದು ಆತ್ಮವಿಶ್ವಾಸ ಬೆಳೆದಿತ್ತು. ಆ ಆತ್ಮವಿಶ್ವಾಸದಿಂದಲೇ ಜೂನ್ 23, 2022 ಅಂಗನವಾಡಿಯಿಂದ ಬಂದ ಮಗುವನ್ನು ಸುರುವಿಗೆ ಬಾವಿಗೆ ಎತ್ತಿ ಹಾಕಿತ್ತು. ಸಂಜೆ 4:30 ವೇಳೆಗೆ ಶಾಲೆಗೆ ಹೋಗಿದ್ದ ಮಗಳು ರಶ್ಮಿತಾ ಮತ್ತು ಉದಯಕುಮಾರ್ ಬಂದಾಗ ಅವರನ್ನು ಬಾವಿಯ ಬಳಿಗೆ ಕರ್ಕೊಂಡು ಹೋಗಿ ಎತ್ತಿ ಬಾವಿಗೆ ಹಾಕಿದ್ದ. ಆ ಮಕ್ಕಳು ನೀರಿನಲ್ಲಿ ಮುಳುಗಿ ಬದುಕಲು ಭಾರಿ ಪ್ರಯತ್ನ ಪಟ್ಟರು. ಒಂದು ಮಗುವಂತೂ ಆ ಬಾವಿಗೆ ಅಳವಡಿಸಲಾಗಿದ್ದ ಮೋಟಾರ್ ಪಂಪಿನ ಪೈಪನ್ನು ಹಿಡಿದು ನೇತಾಡುತ್ತಿತ್ತು. ಅದೇ ವೇಳೆಗೆ ಲಕ್ಷ್ಮಿ ಮನೆಗೆ ಬಂದಿದ್ಳು. ಖಿನ್ನ ಮನಸ್ಕನಾಗಿ ಹಿತೇಶ್ ಅಲ್ಲಿ ಕುಳಿತುಕೊಂಡಿದ್ದ. ಆಕೆ ಯಾವಾಗಲೂ ಬರುವಾಗ ಮಕ್ಕಳು ಅಮ್ಮ ಬಂದರು ಅಂತ ಹೇಳಿ ಎದುರುಗೊಳ್ಳುತ್ತಿದ್ದರು. ಆದರೆ ಮಕ್ಕಳ ಸುಳಿವು ಕಾಣಲಿಲ್ಲ. ಮಕ್ಕಳು ಎಲ್ಲಿ ಅಂತ ಹಿತೇಶನಲ್ಲಿ ಕೇಳಿದಾಗ ಎಲ್ಲೋ ಆಟ ಆಡ್ಕೊಂಡಿರಬೇಕು ಅಂತ ಹೇಳಿ ಸಬೂಬು ಹೇಳಿದ್ದ. ಲಕ್ಷ್ಮಿ ಮಕ್ಕಳನ್ನು ಹುಡುಕಲು ಬಾವಿ ಹತ್ರ ಹೋದಾಗ ಮಗು ಸಬ್ಮರ್ಸಿಬಲ್ ಪಂಪಿನ ಪೈಪನ್ನು ಹಿಡಿದು ನೇತಾಡುತ್ತಿದ್ದು. ಅಷ್ಟೊತ್ತಿಗೆ ಲಕ್ಷ್ಮಿ ಬೊಬ್ಬೆ ಹೊಡೆದಿದ್ದಳು. ಹಿತೇಶ ಬಂದವನೇ ಲಕ್ಷ್ಮಿಯನ್ನು ಎತ್ತಿ ಬಾವಿಗೆ ದೂಡಲು ಯತ್ನಿಸಿದ. ಯಾಕಂದರೆ ಆ ಬಾವಿಗೆ ಸುಮಾರು 2 ಫೀಟ್ ಎತ್ತರದ ಕಟ್ಟೆ ಇತ್ತು. ಆ ವೇಳೆಗೆ ಯತೀಶನನ್ನು ಆಕೆ ಹಿಡಿದುಕೊಂಡು ಇಬ್ಬರು ಒಟ್ಟಿಗೆ ಬಾವಿಗೆ ಬಿದ್ದರು. ಆದರೆ ಯತೀಶ ಅಲ್ಲಿ ಬದುಕಿಸಲು ಪ್ರಯತ್ನಪಟ್ಟ. ಈ ವೇಳೆಗೆ ಇವಳ ಬೊಬ್ಬೆ ಕೇಳಿ ಸಮೀಪದಲ್ಲಿಯೇ ಸಿಯಾಳ ಮಾರುತ್ತಿದ್ದ ಮುಸ್ಲಿಂ ವ್ಯಾಪಾರಿಯೊಬ್ಬರು ಓಡಿಕೊಂಡು ಬಂದಿದ್ದರು. ಅವರು ಬೊಬ್ಬೆ ಹೊಡೆದರು. ಮತ್ತು ಕೆಲವರು ಬಂದು ಯತೀಶನನ್ನು ಮತ್ತು ಲಕ್ಷ್ಮಿಯನ್ನು ಬಾವಿಯಿಂದ ಮೇಲೆತ್ತಿದರು. 3 ಮಕ್ಕಳು ಬಾವಿಯ ಆಳಕ್ಕೆ ಹೋಗಿದ್ದರು. ನಂತರ ಅಗ್ನಿಶಾಮಕ ದಳದವರು ಬಂದು ಆ ಮಕ್ಕಳ ಮೃತದೇಹವನ್ನು ಮೇಲಿತ್ತು. ಈ ಸುದ್ದಿ ಕಾಳ್ಗಿಚ್ಚಿದಂತೆ ಪದ್ಮನ್ನೂರು ಪರಿಸರ ಹರಡಿದಾಗ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಅಲ್ಲಿ ಸೇರಿದ್ದರು. ಅಗ್ನಿಶಾಮಕ ದಳದವರು ಮಗುವಿನ ಮೃತದೇಹವನ್ನು ಎತ್ತಿದಾಗ ಆ ಮಗು ಪೈಪನ್ನು ಹಿಡಿದುಕೊಂಡೇ ಜೀವ ಬಿಟ್ಟಿತ್ತು. ಅದು ಅತ್ಯಂತ ಮನಕಲಕುವಂಥ ಘಟನೆ. ಹಿತೇಶನನ್ನು ಸ್ಥಳೀಯರು ಹಿಡಿದು ಬಿಟ್ಟಿದ್ದರು. ಸ್ಥಳಕ್ಕೆ ಬಂದ ಮುಲ್ಕಿ ಪೊಲೀಸರು ಸುರಿಗೆ ಆತನನ್ನು ಕೊಂಡೋಗಿ ಠಾಣೆಗೆ ಅಲ್ಲಿ ಕೂರಿಸಿದರು. ಲಕ್ಷ್ಮಿಯನ್ನು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಲಾಯಿತು. ತದನಂತರ ಆಕೆಯ ಸಂಬಂಧಿಕರು, ಹಿತೇಶನ ಸಂಬಂಧಿಕರು ಎಲ್ಲರೂ ಬಂದಿದ್ದರು. ಮಕ್ಕಳ ಅಂತ್ಯಕ್ರಿಯೆಯನ್ನು ಅತ್ಯಂತ ದುಃಖದಿಂದ ನಡೆಸಿದರು. ಈ ಪ್ರಕರಣ ಮುಲ್ಕಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಅಲ್ಲಿನ ಇನ್ಸ್ಪೆಕ್ಟರ್ ಕುಸುಮಾಧರ್ ಅವರು ಈ ಪ್ರಕರಣದ ತನಿಖೆ ನಡೆಸಿದರು. ಸ್ಥಳೀಯರೇ ಆದಂತಹ ಸುಮಾರು 32 ಮಂದಿಯನ್ನು
ಈ ಪ್ರಕರಣದಲ್ಲಿ ಸಾಕ್ಷಿದಾರನಾಗಿ ಗುರುತಿಸಲಾಗಿದೆ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು ಸ್ಥಳೀಯ ಸಿಯಾಳ ವ್ಯಾಪಾರಿ, ಮುಸ್ಲಿಂ ಧರ್ಮದ ವ್ಯಕ್ತಿಯೊಬ್ಬರು. ಅವರು ಘಟನೆಯನ್ನು ಕಣ್ಣಾರೆ ನೋಡಿರದೇಬಹುದು. ಆದರೆ ಘಟನೆ ನಡೆದ ಸ್ವಲ್ಪ ಸಮಯದಲ್ಲೇ ಲಕ್ಷ್ಮಿ ಹೊಡೆದಂಥ ಬೊಬ್ಬೆಯನ್ನು ಕೇಳಿ ಸ್ಥಳಕ್ಕೆ ಬಂದಿದ್ದವರಲ್ಲಿ ಅವರು ಪ್ರಥಮರು. ಲಕ್ಷ್ಮಿಯನ್ನು ಹಿತೇಶಿ ಬಾವಿಗೆ ದೂಡಿ ಹಾಕಿದ್ದನ್ನು ಅವರು ಕಣ್ಣಾರೆ ಕಂಡಿದ್ದವರು. ಆದ್ದರಿಂದ ಅವರು ಆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿದ್ದವರು. ಅವರನ್ನು ಸೇರಿದಂತೆ ಇತರ 32 ಮಂದಿ ಸಾಕ್ಷಿದಾರರು ಈ ಪ್ರಕರಣದಲ್ಲಿ ಸ್ವಯಂ ಪ್ರೇರಣೆಯಿಂದ ಸಾಕ್ಷಿ ಹೇಳಲು ಮುಂದೆ ಬಂದಿದ್ದರು. ಯಾಕಂತ ಹೇಳಿದರೆ ಆ ಘಟನೆ ಅವರ ಮನಸ್ಸನ್ನು ಕಲಕಿತ್ತು. 2 ವರ್ಷಗಳ ನಂತರ ಈ ಪ್ರಕರಣ ಮಂಗಳೂರಿನ 3ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ಅಂದರೆ ಸೆಷನ್ಸ್ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಬಂದಿತ್ತು. ನ್ಯಾಯಾಧೀಶೆ ಸಂಧ್ಯಾ ಎಸ್ ಅವರು ಸಾಕ್ಷಿಗಳನ್ನು ವಿಚಾರಣೆ ನಡೆಸಿದ್ದಾರೆ. ಸರ್ಕಾರಿ ಅಭಿಯೋಜಕ ಮೋಹನ್ ಕುಮಾರ್ ಅವರು ಸಾಕ್ಷಿ ವಿಚಾರಣೆಯನ್ನು ನಡೆಸಿದರು. ಎಲ್ಲ ಸಾಕ್ಷಿಗಳು ಅಭಿಯೋಜನೆಗೆ ಪೂರಕವಾಗಿ ಸಾಕ್ಷ್ಯ ನುಡಿದಿದ್ದರು. ಹಿತೇಶನಿಗೆ ಯಾವುದೇ ರೀತಿಯ ಬೆಂಬಲ ಆ ಸಾಕ್ಷಿ ವಿಚಾರಣೆಯಲ್ಲಿ ದೊರಕಲಿಲ್ಲ. ಸ್ವತಃ ಹಿತೇಶನ ಪತ್ನಿ ಲಕ್ಷ್ಮಿ ಸಹ ನ್ಯಾಯಾಲಯದಲ್ಲಿ ತಾನು ಕಣ್ಣಾರೆ ಕಂಡಂಥ ಘಟನೆಗಳನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದರು. ಆ ಸಂದರ್ಭದಲ್ಲಿ ಅವರ ದುಃಖ ಉಮ್ಮಳಿಸಿ ಬಂದಿತ್ತು. ಆ ರೀತಿಯಲ್ಲೇ ಅವರು ಸಾಕ್ಷಿ ನುಡಿದಿದ್ದರು. ಅವರಿಗೆ ಹಿತೇಶನನ್ನು ಕಂಡ ಕೂಡಲೇ ದುಃಖದೊಂದಿಗೆ ಕೋಪವು ಉಕ್ಕೇರಿ ಬರುತ್ತಿತ್ತು. ಆದರೂ ಅದನ್ನು ನಿಯಂತ್ರಿಸಿಕೊಂಡು ನ್ಯಾಯಾಲಯದಲ್ಲಿ ಸಾಕ್ಷ್ಯ ನುಡಿದಿದ್ದರು. ಇದರ ಸಾಕ್ಷಿಗಳು ಸಹ ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗದೆ ತಾನು ಕಂಡಂತಹ ಎಲ್ಲ ವಿಚಾರಗಳನ್ನು ಮತ್ತು ಪೊಲೀಸರಿಗೆ ನೀಡಿದ ಹೇಳಿಕೆಯಲ್ಲಿ ಏನನ್ನು ಹೇಳಿದ್ದಾರೋ ಅದನ್ನು ನ್ಯಾಯಾಲಯದಲ್ಲಿ ಪುನರುಚ್ಚರಿಸಿದರು. ಹಿತೇಶನ ಪರವಾಗಿ ವಾದ ಮಾಡಿದಂತಹ ವಕೀಲರು ಎತ್ತಿದಂಥ ಪಾಟೀಸಾವಲ್ನ ಪ್ರಶ್ನೆಗಳಿಗೂ ಎಲ್ಲ ಸಾಕ್ಷಿದಾರರು ಸರಿಯಾದ ರೀತಿಯಲ್ಲಿ ಉತ್ತರಿಸಿದ್ದರು. ಆದ್ದರಿಂದ ನ್ಯಾಯಾಲಯವು ಆರೋಪಿ ಹಿತೇಶ್ ಈ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತ ಹೇಳಿ ತೀರ್ಪು ನೀಡಿತ್ತು. ಆ ಸಂದರ್ಭದಲ್ಲಿ ಲಕ್ಷ್ಮಿ ನ್ಯಾಯಾಲಯಕ್ಕೆ ಬಂದಿರಲಿಲ್ಲ. ಯಾಕಂತ ಹೇಳಿದರೆ ಆಕೆಗೆ ಹಿತೇಶನನ್ನು ನೋಡಿದ ಕೂಡಲೇ ದುಃಖದೊಂದಿಗೆ ಕೋಪವು ಉಕ್ಕೇರುತ್ತಿದೆ. ಯಾಕಂತ ಹೇಳಿದರೆ ತಾನು ಹೊತ್ತು ಬೆಳೆಸಿದಂಥ ಮಕ್ಕಳು ತನ್ನ ಕಣ್ಣೆದುರಲ್ಲೇ ಜೀವ ಕಳೆದುಕೊಂಡಿದ್ದರು. ಯಾವುದೇ ತಾಯಿಗೆ ಆ ದುರಂತವನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತನ್ನನ್ನು 17 ವರ್ಷಗಳ ಹಿಂದೆ ಕೈ ಹಿಡಿದಿದ್ದ ಪತಿಯೇ ಕಾರಣನಾಗಿದ್ದಾನೆ ಎಂಬ ಅಂಶವು ಆಕೆಯ ದುಗುಡಕ್ಕೆ ಕಾರಣವಾಗಿತ್ತು. ಅವರಿಬ್ಬರು ಅನ್ಯೋನ್ಯವಾಗಿ ಇದ್ದಂತಹ ಸಂದರ್ಭವೂ ಇತ್ತು. 17 ವರ್ಷಗಳ ಹಿಂದೆ ಅವರಿಗೆ ಮದುವೆಯಾಗಿತ್ತು. ಹಿತೇಶ ಮುಂಬೈನಲ್ಲಿ ಕೆಲಸ ಮಾಡ್ತಾಯಿದ್ದ. ಆ ಸಂದರ್ಭದಲ್ಲಿ ಊರಿನಲ್ಲಿ ಆತನ ತಾಯಿ ನೋಡಿ ಮಾತನಾಡಿ ಮಾಡಿದಂತಹ ಮದುವೆ ಇದಾಗಿತ್ತು. ಲಕ್ಷ್ಮಿಯು ಹಿತೇಶನೊಂದಿಗೆ ಮುಂಬೈನ ಕೊಠಡಿಯಲ್ಲಿ ವಾಸವಿದ್ಲು. ಅಲ್ಲಿ ಅವರಿಗೆ 2 ಮಕ್ಕಳು ಜನಿಸಿದರು. ತದನಂತರ ಹಿತೇಶನಿಗೆ ಮುಂಬಯಿಯ ಸಹವಾಸ ಸಾಕು ಅಂತ ಎನಿಸಿದ್ದಲ್ಲ, ಬದಲಾಗಿ ಅಲ್ಲಿ ಉದ್ಯೋಗದ ಕೊರತೆ ಉಂಟಾಯಿತು. ಆದ್ದರಿಂದ ಆತ ಊರಿಗೆ ಬಂದಿದ್ದ. ಊರಲ್ಲಿ ಸ್ವಂತ ಮನೆ ಇತ್ತು, ಜಾಗ ಇತ್ತು. ಅಲ್ಲಿ ಬಂದು ನಂತರ MRPLನಲ್ಲಿ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾಯಿದ್ದ. ಸುಖ ಸಂಸಾರಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಿತ್ತು, ಯಾವುದೇ ತೊಂದರೆ ಇರಲಿಲ್ಲ. ಮತ್ತೊಂದು ಮಗು ಆಗಿತ್ತು. ಇಂತಹ ಸಂದರ್ಭದಲ್ಲಿ
ಕೋವಿಡ್ನಂಥ ಮಹಾಮಾರಿ ಎಗರಿತು. ಇದರಿಂದಾಗಿ ಎಲ್ಲರೂ ಕೆಲಸ ಕಳ್ಕೊಂಡಾಗೆ ಹಿತೇಶನು ಕೆಲಸ ಕಳ್ಕೊಂಡಿದ್ದ. ಆದರೆ ಲಕ್ಷ್ಮಿ ಬೀಡಿ ಕಟ್ಟುವ ದುಡಿಮೆಯನ್ನು ಮಾಡುತ್ತಿದ್ದಳು. ಇದರಿಂದಾಗಿ ಹೊಟ್ಟೆಗೆ ಏನು ತೊಂದರೆ ಇರಲಿಲ್ಲ, ಒಳ್ಳೆಯ ಜೀವನಂತೂ ಆಗಿರಲಿಲ್ಲ. ಯಾವಾಗ ದುಡಿದು ಸಂಪಾದನೆ ಮಾಡುವ ಗಂಡಸು ಮನೆಯೊಳಗೆ ಕೂತುಕೊಂಡು ತಿನ್ನಲು ಆರಂಭಿಸಿದ ಅವನಿಗೆ ಸಹಜವಾಗಿಯೇ ಒಂದು ರೀತಿಯ ಕೆಲಸದ ಬಗ್ಗೆ ಉದಾಸೀನತೆ ಸೃಷ್ಟಿಯಾಗುತ್ತೆ. ಹಿತೇಶನಿಗೂ ಅದು ಆಗಿತ್ತು. ಆತನಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಮನಸ್ಸಿರಲಿಲ್ಲ. ಕೆಲಸಕ್ಕೆ ಹೋದರೂ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ. ಮನೆಗೆ ಬಂದರೆ ಯಾವಾಗ ನೋಡಿದರೂ ಮನೆಯ ತಾಪತ್ರಯ ತಪ್ಪುತ್ತಿರಲಿಲ್ಲ. ಲಕ್ಷ್ಮಿ ಬೀಡಿ ಕಟ್ಟಿ ಸಂಪಾದಿಸಿದ ಹಣದಲ್ಲಿ 3 ಮಕ್ಕಳನ್ನು ಮತ್ತು ಪತಿಯನ್ನು ಸಾಕುವಂತಹ ಸಂಪಾದನೆ ಇರಲಿಲ್ಲ. ಆದ್ದರಿಂದ ಆಕೆಯು ಪತಿಯೊಂದಿಗೆ ಸ್ವಲ್ಪ ಮನಸ್ತಾಪವನ್ನು ತೋರ್ಪಡಿಸುತ್ತಿದ್ದಳು. ಆದರೆ ಅದು ವಿಕೋಪಕ್ಕೆ ಹೋಗಿರಲಿಲ್ಲ. ಇಂತಹ ಸಂದರ್ಭದಲ್ಲೇ ಲಕ್ಷ್ಮಿಗೆ ಸಮೀಪದ ಹೋಟೆಲೊಂದರಲ್ಲಿ ಕ್ಲೀನಿಂಗ್ ಕೆಲಸ ಸಿಕ್ಕಿತ್ತು. ಅವಳು ಆ ಕೆಲಸಕ್ಕೆ ತೊಡಗಿದಳು. ದಿನಕ್ಕೆ ಸಿಕ್ಕುವಂತಹ 300-400 ರೂಪಾಯಿ ಸಂಬಳದಲ್ಲಿ ಆಕೆ ಆ 3 ಮಕ್ಕಳನ್ನು ಶಾಲೆಗೆ ಕಳಿಸ್ತಿದ್ಲು. ಪತಿಗೂ ಊಟ ಆಗ್ತಾಯಿದ್ಲು. ಅಂತಿಂತೂ ಸಂಸಾರ ಒಂದು ರೀತಿಯಲ್ಲಿ ತೆವಳುತ್ತಾ ಸಾಗುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಹಿತೇಶನಿಗೆ ತನ್ನ ಮನೆಯಲ್ಲೇ ಒಂದು ಅಂಗಡಿ ಮಾಡುವಂಥ ಇರಾದೆ ಉಂಟಾಗಿದ್ದು. ಆದರೆ ಸರಿಯಾದ ದಾಖಲೆ ಪತ್ರಗಳು ಇಲ್ಲದ ಕಾರಣಕ್ಕಾಗಿ ಆತನಿಗೆ ಬ್ಯಾಂಕಿನಿಂದ ಸಾಲ ಸಿಗಲಿಲ್ಲ. ಕೆಲವೊಂದು ಬ್ಯಾಂಕ್ಗಳನ್ನು ಆತ ಸಂಪರ್ಕಿಸಿದ್ದ, ದಾಖಲೆಗಳನ್ನು ಕೊಡಲಿಕ್ಕೆ ಹೇಳಿದರು. ಅದಕ್ಕಾಗಿ ಆತ ವ್ಯವಹಾರ ಉದ್ದಿಮೆ ಲೈಸೆನ್ಸ್ ಪಡ್ಕೊಳ್ಳಿಕ್ಕೆ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದ. ಆ ಮನೆಯ ಅಡಿಸ್ಥಳದ ಬಗ್ಗೆಯೇ ಸರಿಯಾದ ದಾಖಲೆಗಳು ಇರಲಿಲ್ಲ. ಹಿಂದಿನ ಸಂದರ್ಭದಲ್ಲಿ ಅಂಥ ದಾಖಲೆಗಳಿಲ್ಲದೆ ಮನೆ ಕಟ್ಟಿಕೊಂಡಿದ್ದರು. ಅದಕ್ಕೊಂದು ಡೋರ್ ನಂಬರ್ ಇತ್ತು. ಆದರೆ ಅಡಿಸ್ಥಳದ ದಾಖಲೆ ಸರಿ ಇಲ್ಲದಿದ್ದರೆ ಯಾವುದೇ ಬ್ಯಾಂಕ್ಗಳು ಲೋನು ಕೊಡುವುದಿಲ್ಲ, ಗ್ರಾಮ ಪಂಚಾಯತ್ ಉದ್ದಿಮೆ ಪರವಾನಗಿಯನ್ನು ಕೊಡುವುದಿಲ್ಲ. ಆದ್ದರಿಂದ ಆತ ಉದ್ದಿಮೆ ಪರವಾನಗಿಗೆ ಅರ್ಜಿ ಸಲ್ಲಿಸಿದಾಗ ಅದು ಪಂಚಾಯತ್ನಲ್ಲಿ ರಿಜೆಕ್ಟ್ ಆಗಿತ್ತು. ಆದರೂ ಇವನಿಗೆ ಒಂದು ಅಂಗಡಿ ಮಾಡಬೇಕು ಎನ್ನುವಂಥ ಉತ್ಕಟ ಬಯಕೆ ಇತ್ತು. ಅದಕ್ಕಾಗಿ ಅಕ್ಕಪಕ್ಕದ ಸ್ನೇಹಿತರಿಂದ ಎಲ್ಲರಿಂದಲೂ ಸ್ವಲ್ಪ ಸ್ವಲ್ಪ ಹಣವನ್ನು ಸಾಲ ಪಡೆದು ಅಂಗಡಿ ಕೋಣೆಯನ್ನು ನಿರ್ಮಿಸಿದ್ದ. ಆತನ ಉದ್ದೇಶ ಒಳ್ಳೆಯದೇ ಇತ್ತು. ಆತನಿಗೆ ಏನು ಒಬ್ಬರಿಗೆ ಮೋಸ ಮಾಡಬೇಕು ಎನ್ನುವ ಉದ್ದೇಶ ಇರಲಿಲ್ಲ. ಆದ್ದರಿಂದಾಗಿ ಆತ ಅದನ್ನು ಮಾಡಿಕೊಂಡಿದ್ದ. ಆದರೆ ಯಾವಾಗ ಪಂಚಾಯತ್ ಲೈಸೆನ್ಸ್ ಕೊಡಲಿಲ್ವೋ ಆತನಿಗೆ ಬ್ಯಾಂಕಿನಿಂದ ಲೋನು ಸಿಗಲಿಲ್ಲ. ಎಲ್ಲರ ಹತ್ರವೂ ಆತ ಸಾಲ ಪಡೆದದ್ದು ಹೇಗೆ ಅಂತ ಹೇಳಿದರೆ, ಬ್ಯಾಂಕಿಗೆ ಇಂದ ಸಾಲಕ್ಕೆ ಅರ್ಜಿ ಹಾಕಿದ್ದೇನೆ, ಆ ಸಾಲ ಸಿಕ್ಕಿದ ಕೂಡಲೇ ಸಾಲ ಸಂದಾಯ ಮಾಡ್ತೇನೆ ಎನ್ನುವ ಭರವಸೆ ನೀಡಿದ್ದ. ಈ ಕಾರಣಕ್ಕಾಗಿ ಆತನಿಗೆ ಸಾಲ ಸಿಗಲಿಲ್ಲ, ಸಾಲ ಸಂದಾಯ ಮಾಡಲಿಕ್ಕೂ ಆಗಲಿಲ್ಲ. ಇದು ಆತನ ಮನಸ್ಸಿನೊಳಗೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂತಾಯಿತು. ಆ ಕೆಟ್ಟ ಪರಿಸ್ಥಿತಿಯೇ ಇಂದಾಗಿಯೇ ಹಿತೇಶ ತನ್ನ ಮಕ್ಕಳನ್ನು ಮತ್ತು ಪತ್ನಿಯನ್ನೂ ಕೊಲ್ಲುವಂತಹ ನಿರ್ಧಾರಕ್ಕೆ ಬಂದಿದ್ದ. ಆವತ್ತು ಮಧ್ಯಾಹ್ನವೇ ಅಂದರೆ ಜೂನ್ 23, 2022ರಂದು ಹಿತೇಶ ಮಕ್ಕಳನ್ನು ಕೊಲ್ಲುವ ದೃಷ್ಟಿಯಿಂದಲೇ ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಕೂತಿದ್ದ. ಮಕ್ಕಳು ಶಾಲೆಯಿಂದ ಬರುತ್ತಿದ್ದಂತೆಯೇ ಅವರನ್ನು ಎತ್ತಿ ಬಾವಿಗೆ ಹಾಕಿದ್ದ. ಪತ್ನಿ ಬಂದಾಗ ಆಕೆಯನ್ನು ಬಾವಿಗೆ ತಳ್ಳಲು ಯತ್ನಿಸಿದ. ಆತನನ್ನು ಹಿಡಿದುಕೊಂಡಾಗ ಈತನೂ ಬಾವಿಗೆ ಬಿದ್ದಿದ್ದ. ಸ್ಥಳೀಯರು ಇಬ್ಬರನ್ನು ಬಚಾವ್ ಮಾಡಿದ್ದರು. ಆದರೆ ಮಕ್ಕಳ ಜೀವ ಉಳಿಸಲಿಕ್ಕೆ ಆಗಲಿಲ್ಲ. ಇಂತಹ ಒಂದು ದಾರುಣ ಘಟನೆಗೆ ಈಗ ಒಂದು ಅಂತಿಮ
ಮುದ್ರೆ ಬಿದ್ದಿದೆ. ಆರೋಪಿ ಹಿತೇಶನಿಗೆ ಮಂಗಳೂರಿನ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ವಿಧಿಸಿದೆ. ಸೆಷನ್ಸ್ ನ್ಯಾಯಾಲಯ ಈ ವರ್ಷ ಕೊಟ್ಟಿರುವಂಥ 2ನೇ ಮರಣದಂಡನೆಯ ಶಿಕ್ಷೆ ಇದು. ಈ ಹಿಂದೆ ಉಳಾಯಿಬೆಟ್ಟುವಿನ ಎಳೆಯ ಪ್ರಾಯದ ಬಾಲಕಿಯನ್ನು ಮೃಗೀಯ ರೀತಿಯಲ್ಲಿ ಅತ್ಯಾಚಾರಗೈದು ಕೊಲೆಗೈದಂತಹ ಪಾತಕಗಳಿಗೆ ಇದೇ ಸೆಷನ್ಸ್ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ವಿಧಿಸಿತ್ತು. ನಿರಂತರ ಸುದ್ದಿ